ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಅಡ್ಡ ದಾರಿ ಹಿಡಿದವರು ಯಾರು, ಅಡ್ಡ ಮತದಾನ ಮಾಡಿದವರು ಯಾರು, ಅದನ್ನ ಕಂಡು ಹಿಡಿಯೋದಕ್ಕೆ ಒಂದು ಸತ್ಯ ಶೋಧನಾ ಸಮಿತಿ ರಚನೆಯಾಗಿತ್ತು. ಸಿ.ಟಿ. ರವಿಯವರ ನೇತೃತ್ವದಲ್ಲಿ ಆ ವರದಿ ಇವತ್ತು ಕೈ ಸೇರುತ್ತಂತೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡದಾರಿ ಹಿಡಿದವರು ಯಾರು ಫೈಂಡ್ ಔಟ್ ಮಾಡೋದಕ್ಕೆ ಸಮಿತಿಯ ರಚನೆ ಇವತ್ತು ವಿಜಯೇಂದ್ರ ಕೈ ಸೇರುತ್ತಂತೆ. ಮಧ್ಯಂತರ ವರದಿ, ಕಂಪ್ಲೀಟ್ ವರದಿ ಅಲ್ಲ, ಮಧ್ಯಂತರ ವರದಿ ಸಲ್ಲಿಕೆಗೆ ಸತ್ಯ ಶೋಧನಾ ಸಮಿತಿ ಸಜ್ಜಾಗಿದೆ. ಮಂಗಳವಾರ ರಹಸ್ಯ ಸ್ಥಳದಲ್ಲಿ ಸಭೆ ನಡೆಸಿತ್ತು ಈ ಸಮಿತಿ. ಅನುಮಾನಿತ ಶಾಸಕರಿಗೆ ಕರೆ ಮಾಡಿ ಮಾಹಿತಿಯನ್ನು ಆಲ್ರೆಡಿ ಸಂಗ್ರಹಿಸಿದ್ದಾರಂತೆ. ಅನುಮಾನಿತ ಶಾಸಕರ ಚಲನವಲನ, ಭೇಟಿಗಳ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ. ಲಿಂಗರಾಜ್ ಪಾಟೀಲ್ಗೆ ಹಂಚಿಕೆ ಆಗಿದ್ದ ಮತಗಳ ಕುರಿತು ಪರಿಶೀಲನೆ ಆಗಿದೆ. ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂದುಕೊಂಡವರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. 3 ಶಾಸಕರು ಮಾಹಿತಿ ಕಲೆ ಹಾಕಿರುವ ತಂಡ, ಅಂದ್ರೆ ಒಂದು ವಿಶೇಷ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ನಿರ್ದಿಷ್ಟ ಪ್ರಶ್ನೆಗಳನ್ನ ಕೇಳಿ ಒಂದಷ್ಟು ಮಾಹಿತಿನ ಕಲೆ ಹಾಕಿದ್ದಾರಂತೆ. ಬಿಜೆಪಿಯಿಂದ 4+1 ಶಾಸಕರಿಂದ ಅಡ್ಡ ಮತದಾನ ಆಗಿರುವ ವಿಚಾರ ಬಿಜೆಪಿ ಕಚೇರಿಯಲ್ಲಿ ಸಿ.ಟಿ. ರವಿ ತಂಡ ಇವತ್ತು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ವಿಜಯೇಂದ್ರ ಅವರಿಗೆ ವಿವಿಧ ಮೂಲಗಳಿಂದ ಒಂದಷ್ಟು ಮಾಹಿತಿಯನ್ನ, ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕಿದೆಯಂತೆ ಸಮಿತಿ. ಇನ್ನಷ್ಟು ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕಿ ಅಂತಿಮ ವರದಿ ಸಲ್ಲಿಕೆ ಮಾಡಲಿದೆ ಈ ಸಮಿತಿ. ಬಟ್ ಇವತ್ತು ಸಲ್ಲಿಕೆ ಆಗ್ತಾ ಇರೋದು ಮಧ್ಯಂತರ ವರದಿ. ಕಂಪ್ಲೀಟ್ ವರದಿ ಏನು ಕೈ ಸೇರ್ತಾ ಇಲ್ಲ. ಇನ್ನಷ್ಟು ದಿನಗಳ ಕಾಲ ಅವಕಾಶ ಬೇಕು ಹೆಚ್ಚುವರಿ ಮಾಹಿತಿ ಕಲೆ ಹಾಕೋದಕ್ಕೆ. ಹಾಗಾಗಿ ಇವತ್ತು ಮಧ್ಯಂತರ ವರದಿ ಕೊಡೋದಕ್ಕೆ ಸಮಿತಿ ಸಿದ್ಧವಾಗಿದೆ.